ನಮಸ್ತೆ. ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಸ್ವಾಗತ. ಈ ಚುನಾವಣೆನ ಹತ್ತಿರದಿಂದ ನೋಡೋರಿಗೆ ಭಯ ಆಗಕ್ಕೆ ಶುರುವಾಗ್ಬಿಟ್ಟಿತ್ತು. ಎಲ್ಲಿಗೋಗುತ್ತೆ ಈ ದೇಶ ಅಂತೇಳಿ. ಮೋದಿಯವ್ರನ್ನ ಸೋಲಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಯಾವ ಮಟ್ಟಕ್ಕೆ ವಿರೋಧ ಪಕ್ಷಗಳು ಇಲ್ದಿದ್ವು ಅಂದರೆ ಖಟಾಖಟ್ 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 ಟಕಾಟಕ್ 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 ಎಲ್ಲರ ಅಕೌಂಟ್ಗೆ ದುಡ್ಡು, ಹೆಣ್ಮಕ್ಳ ಅಕೌಂಟಿಗೆ ದುಡ್ಡು, ಯುವಕರ ಅಕೌಂಟ್ಗೆ ದುಡ್ಡು. ನೋಡಿ, 2013 ಇತ್ತೀಚೆಗೆ ನೋಡಿಕೊಂಡ್ರೆ ಈ ಕೇಜ್ರಿವಾಲ್ ಶುರು ಮಾಡಿದ್ದ ಈ ಫ್ರೀ ಬಿ ಸಂಸ್ಕೃತಿ ಅಂದರೆ ಕೇಜ್ರಿವಾಲ್ ಮಾಡಿದ್ದೇನು, ಫ್ರೀ ಎಲೆಕ್ಟ್ರಿಸಿಟಿ, ಫ್ರೀ ನೀರು, ಫ್ರೀ ವೈಫೈ, ಫ್ರೀ ಬಸ್ಸು ಹೆಣ್ಮಕ್ಳಿಗೆ, ಪ್ರತಿ ಹೆಣ್ಮಕ್ಳಿಗೆ ₹1,000 ಒಂದು ತಿಂಗಳಿಗೆ. ಅದು ಮುಂದುವರೆದು ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರ ಭಾಷಣ ಕೇಳಬೇಕಿತ್ತು ಅಥವಾ ಅವ್ರದ್ದು ಮ್ಯಾನಿಫೆಸ್ಟೋ ನೋಡಬೇಕಿತ್ತು. ರಾಹುಲ್ ಗಾಂಧಿ ಭಾಷಣದಲ್ಲಿ ಯಾರು ಫೇಸ್ಬುಕ್ ನೋಡಿಕೊಂಡು ಇನ್ಸ್ಟಾಗ್ರಾಮ್ ನೋಡಿಕೊಂಡು ಕಾಲ ಕಳೀತಾ ಇದ್ದೀರಾ, ನಿಮ್ಮೆಲ್ಲರ ಅಕೌಂಟ್ಗೆ ಪ್ರತಿ ತಿಂಗಳು 8,000, ವರ್ಷಕ್ಕೆ 1,00,000 ಆರಾಮಾಗಿರಿ. ಪ್ರತಿ ಬಡ ಮಹಿಳೆ ಅಕೌಂಟ್ಗೆ 1,00,000, ತಿಂಗಳಿಗೆ ಜುಲೈ 1ನೇ ತಾರೀಕು ಬಂದಲ್ಲಿಂದ ಪ್ರತಿ ತಿಂಗಳು 1ನೇ ತಾರೀಕು ₹8,500 ಖಟಾಖಟ್ ಖಟಾಖಟ್ ಖಟಾಖಟ್. ಯಾರಪ್ಪನ ಮನೆ ದುಡ್ಡ್ರಿ. ಅದಾದಮೇಲೆ ಪ್ರತಿ ಬೆಳೆಗೆ MSP. ಈ ಬಾರಿ ಲಿಮಿಟ್ ಕ್ರಾಸ್ ಆಗೋದ್ರು. ಬರೀ ಹೇಳಿದ್ದಷ್ಟೇ ಅಲ್ಲ, ಫಾರಮ್ಗಳನ್ನ ತೊಗೊಂಡು ಪ್ರತಿ ಮನೆಗೋಗಿ ಕೂತ್ಕೊಳ್ಳೋದು, ಮನೆಗೋಗಿ ಕೂತ್ಕೊಂಡು ಅವ್ರ ಹತ್ರ ಹೇಳೋದು, ಅವ್ರಿಗೆ ಸೈನ್ ಹಾಕಿ ಕೊಡೋದು. ನಿಮ್ಮ ಅಕೌಂಟ್ಗೆ 1,00,000 ಬರುತ್ತೆ, ನಿಮ್ಮ ಹುಡುಗನ ಅಕೌಂಟ್ಗೆ 1,00,000 ಬರುತ್ತೆ, ನೀವು ಇಂದಿರಾ ಗಾಂಧಿ ಕೈ ಚಿಹ್ನೆಗೆ ನೀವು ಓಟ್ ಹಾಕಬೇಕು. ನೋಡಿ, ಚುನಾವಣೆ ಆದಮೇಲೆ ಎಷ್ಟೋ ಕಡೆಗೆ ಈ ಮುಸ್ಲಿಂ ಮಹಿಳೆಯರು ಕಾಂಗ್ರೆಸ್ ಆಫೀಸ್ಗಳ ಮುಂದೆ ಬಂದು ಕ್ಯೂ ನಿಂತ್ಬಿಟ್ಟಿದ್ರು. ಅಕೌಂಟ್ ಓಪನ್ ಮಾಡಿದ್ವಿ, ದುಡ್ಡು ಕೊಡಿ ಅಂತ ಹೇಳಿ. ಬೆಂಗಳೂರಲ್ಲಿ 16,500 ಹೆಣ್ಮಕ್ಳು ಒಂದೇ ದಿವಸ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದ್ರು. ಇನ್ಮೇಲೆ ಪ್ರತಿ ತಿಂಗಳು ದುಡ್ಡು ಬರ್ತದೆ ಅಂತ ಹೇಳಿ. ಮುಂಚೆ ಎಲ್ಲ ಚುನಾವಣೆ ಅಂದರೆ ಒಂದು ₹500 ದುಡ್ಡು ಕೊಡೋರು, ಒಂದು ಸ್ವಲ್ಪ ಹೆಂಡ ಕುಡಿಸೋರು. ಈಗಂತೂ ಎಲ್ಲವೂ ಮಿತಿಮೀರಿಬಿಟ್ಟಿದೆ. ಈಗ ಕರ್ನಾಟಕದಲ್ಲಿ ಚುನಾವಣೆ ಗೆದ್ದಿದ್ದು ಇವ್ರು ಹಿಂಗೇನೆ, ಎಲ್ಲ ಫ್ರೀ, ಅದು ಫ್ರೀ, ಇದು ಫ್ರೀ ಎಂದು. ಇವಾಗ ನೋಡ್ತಾ ಇದ್ದೀವಿ ರಾಜ್ಯ ಹೇಗೆ ಬರ್ಬಾದಾಗಿ ಹೋಗ್ತಾ ಇದೆ ಅಂಥೇಳಿ. ನೋಡಿ, ಫ್ರೀ ಬಿಗಳಲ್ಲಿ 2 ಟೈಪ್ ಇರುತ್ತೆ. ಒಂದು ಪೊಲಿಟಿಕಲ್ ಫ್ರೀ ಬಿ, ಓಟ್ಗೋಸ್ಕರನೇ ಕೊಡ್ತಕ್ಕಂತಹ ಒಂದು ಫ್ರೀ ಬಿಗಳು, ಮತ್ತೊಂದು ವೆಲ್ಫೇರು. ಈ ಎಲ್ಲರಿಗೂ ಕೋಟ್ಯಾಧೀಶವರೆಗೂ ವಿದ್ಯುತ್ ಫ್ರೀ, ಇದು ಪೊಲಿಟಿಕಲ್ ಫ್ರೀ ಬಿ ಆಗುತ್ತೆ. ಇದರಿಂದ ದೇಶ ರಾಜ್ಯ ಬರ್ಬಾದಾಗಿ ಹೋಗುತ್ತೆ. ಆದರೆ ಇನ್ನೊಂದು ವೆಲ್ಫೇರ್ ಅಂತ ಹೇಳಿದ್ರೆ, ಯಾವುದೋ ಒಂದು ಟಾಯ್ಲೆಟ್ ಇಲ್ಲದೇ ಇರ್ತಕ್ಕಂಥ ಒಬ್ಬ ಬಡ ಹೆಣ್ಣು ಮಗಳಿಗೆ ಒಂದು ಟಾಯ್ಲೆಟ್ ಕಟ್ಸ್ಕೊಡ್ತಾರೆ ಮನೆಗೆ. ಹಲವಾರು ರಿಪೋರ್ಟ್ಗಳು ಬಂದಿದೆ. ಆಚೆ ಕಡೆಗೆ ಹೆಣ್ಣುಮಕ್ಳು ಶೌಚಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಹೆಚ್ಚು ಅತ್ಯಾಚಾರಗಳಾಗ್ತಾಯಿತ್ತಂತೆ. ಇವತ್ತು ಅತ್ಯಾಚಾರಗಳ ಪ್ರಮಾಣ ಕಡಿಮೆ ಆಗಿದೆ, ರೋಗ ರುಜಿನಗಳ ಪ್ರಮಾಣ ಕಡಿಮೆ ಆಗಿದೆ. ಗತಿ ಇಲ್ದವ್ರಿಗೆ ಫ್ರೀಯಾಗಿ ಟಾಯ್ಲೆಟ್ ಕಟ್ಸ್ಕೊಡಿ, ಇದು ಸರ್ಕಾರದ ಕರ್ತವ್ಯ. ಆದರೆ ಕಾಕಾ ಪಾಟೀಲ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ. ಕಾಕಾ ಪಾಟೀಲನ ಆಸ್ತಿ ₹850 ಕೋಟಿ, ಮಾದೇವಪ್ಪನ ಆಸ್ತಿ ₹2,000 ಕೋಟಿ. ಯಾರನ್ನು ಹಾಳು ಮಾಡೋದಕ್ಕಿದು? ನೋಡಿ, ನಮ್ಮಲ್ಲಿ ಫ್ರೀ ಬಿಗಳು ಒಂದು 50-60 ವರ್ಷದಿಂದ ನಡ್ಕೊಂಬರ್ತಾ ಇದೆ. 1957ರಿಂದ 63ರವರೆಗೆ ಕಾಮರಾಜು ತಮಿಳ್ನಾಡಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಫಸ್ಟ್ ಟೈಮ್ ಅವರು ಶಾಲೆಗೆ ಬರ್ತಿರ್ತಕ್ಕಂತಹ ಮಕ್ಕಳಿಗೆ ಮಧ್ಯಾಹ್ನ ಉಚಿತವಾಗಿ ಊಟ ಕೊಡ್ತೀವಿ ಅಂತ ಹೇಳಿದ್ರು. ಇದು ನಿಜವಾಗ್ಲೂ ಒಂದು ಒಳ್ಳೆಯ ಯೋಜನೆ. ಅದರಿಂದ ಮಕ್ಕಳು ಶಾಲೆಗೆ ಬರೋದು ಜಾಸ್ತಿ ಆಯಿತು. ಇದು ಮೊದಲನೇ ಫ್ರೀ ಬಿ ಕಲ್ಚರ್ ಸ್ಟಾರ್ಟ್ ಆಗಿದ್ದು ದೇಶದಲ್ಲಿ. ಅದಾದಮೇಲೆ 1967ರಲ್ಲಿ ಮುಖ್ಯಮಂತ್ರಿ ಆದ ಅಣ್ಣಾದೊರೈ ಅವರು, DMK ಚೀಫ್ ಮಿನಿಸ್ಟರ್ದವರು, ಅವರು ₹1ಗೆ 4.5 kg ಅಕ್ಕಿ ಕೊಡ್ತೀವಿ ಎಲೆಕ್ಷನಲ್ಲಿ ಗೆದ್ದರೆ ಅಂತೇಳಿ ಘೋಷಣೆ ಮಾಡಿದ್ರು. ಗೆದ್ದರು, ಕೊಡೋಕ್ಕೆ ಶುರು ಮಾಡಿದ್ರು. ಸ್ವಲ್ಪ ದಿವಸ ಅಷ್ಟೇ ಕೊಡೋಕ್ಕಾಗಿದ್ದು, ಆಮೇಲೆ ಅದನ್ನು ಬಂದ್ ಮಾಡಿಬಿಟ್ರು. ಆದರೆ 2006ರಲ್ಲಿ ತಮಿಳ್ನಾಡಲ್ಲಿ ಚುನಾವಣೆ ನಡೀತಲ್ಲ, ವಿಧಾನಸಭಾ ಚುನಾವಣೆ, ಅದು ನಿಜವಾಗ್ಲೂ ದೇಶದ ಕರಾಳ ಚುನಾವಣೆ ಅನ್ಬೋದು. DMK ಏನು ಘೋಷಣೆ ಮಾಡಿದ್ರು? ಫ್ರೀ ಕಲರ್ TV, ಆಮೇಲೆ ಗ್ಯಾಸ್ ಸ್ಟವ್ ಫ್ರೀ, 2 kg ಅಕ್ಕಿ ಫ್ರೀ, ಜಮೀನು ಇಲ್ಲಿದ್ದವ್ರಿಗೆ, ಮನೆ ಇಲ್ದಿದ್ದವ್ರಿಗೆ 2 ಎಕರೆ ಜಮೀನು ಫ್ರೀ. ಈ ನೋಡಿ, ಈ ಕಲರ್ TV ಫ್ರೀ ಕೊಟ್ಟಿದ್ದಕ್ಕೆ ಅವರು ಕೊಟ್ಟಿದ್ದ ವಾಕ್ಯನ ಏನು ಅಂತ ಹೇಳಿದ್ರೆ, ಅದರಲ್ಲಿ ನ್ಯೂಸ್ ಬರುತ್ತೆ, ನ್ಯೂಸ್ ನೋಡಿ ನಮ್ಮ ಜನ ಅಪ್ಡೇಟ್ ಆಗಲಿ ಅಂತ ಅಂತೆ. ಇದು DMK ಅವರು ಹೇಳಿದ್ದು. ADMK ಸುಮ್ಮನೆ ಕೂತ್ಕೊಂತಾರ? ಅವರು ಚಪ್ಪಲಿ ಫ್ರೀ, ಸೈಕಲ್ ಫ್ರೀ, ಸೀರೆ ಫ್ರೀ, ಧೋತಿ ಫ್ರೀ ಅವರು ಅನೌನ್ಸ್ ಮಾಡಿದ್ರು. ಕಡೆಗೆ ಚುನಾವಣೆಯಲ್ಲಿ ಗೆದ್ದಿದ್ದು ಕಲರ್ TV ಗೆಲ್ತು. ಬಡ್ಜೆಟಲ್ಲಿ ಈ ಕಲರ್ TVಗೆ ಹೆಚ್ಚು ಸ್ಥಾನ ಸಿಕ್ಕಿದ್ದು. ಒಂದು ವರ್ಷಕ್ಕೆ 750 ಕೋಟಿ, 25 ಲಕ್ಷ TV ಸೆಟ್ಗಳು ಜನರಿಗೆ ವಿತರಣೆ ಮಾಡೋದು. ಇದರಿಂದ ಇನ್ಸ್ಪೈರ್ ಆಗಿಬಿಟ್ವಲ್ಲಪ್ಪ ಬೇರೆ ರಾಜ್ಯಗಳು. ಪಂಜಾಬ್ ಶುರು ಮಾಡ್ತು, ಆಂಧ್ರ ಶುರು ಮಾಡ್ತು, ಕರ್ನಾಟಕ ಶುರು ಮಾಡ್ತು, ಛತ್ತೀಸ್ಗಢ ಶುರು ಮಾಡ್ತು, ಮಧ್ಯಪ್ರದೇಶ ಶುರು ಮಾಡ್ತು. 2008ರಲ್ಲಿ ಕರ್ನಾಟಕ ಚುನಾವಣೆಯಲ್ಲಿ ಅಕ್ಕಿ ಫ್ರೀ, TV ಫ್ರೀ, ಗ್ಯಾಸ್ ಫ್ರೀ, ವಿದ್ಯುತ್ ಫ್ರೀ. ಅದರ ಮುಂದಿನ ಚುನಾವಣೆ 2013ರಲ್ಲಿ ಈ ಫ್ರೀ ಬಿಗಳ ಬಾಪು ತಂದೆ ಕುಖ್ಯಾತ ಕೇಜ್ರಿವಾಲು ಡೆಲ್ಲಿ ಚುನಾವಣೆಯಲ್ಲಿ ಎಲ್ಲ ಲಿಮಿಟ್ ಮೀರಿಬಿಟ್ರು. ಫ್ರೀ ನೀರು, ಫ್ರೀ ಎಲೆಕ್ಟ್ರಿಸಿಟಿ, ಫ್ರೀ ವೈಫೈ, ಫ್ರೀ ಬಸ್ಸು. ಕಳೆದ ವರ್ಷದ ಕರ್ನಾಟಕದ ಚುನಾವಣೆ
ಇದು ಕೂಡ ದೇಶದ ರಾಜಕಾರಣದಲ್ಲಿ ಒಂದು ದುರಂತ ಅಧ್ಯಾಯ. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಕಾಂಗ್ರೆಸ್ನವರು. ಆದರೆ ಅದನ್ನು ಹೇಗೆ ಕೊಡೋದು, ಹೇಗೆ ಬಜೆಟ್ ಹೊಂದಿಸೋದು ಅಂತಕ್ಕಂಥ ಚಿಂತನೆ ಯಾವತ್ತಿರಲಿಲ್ಲ. ಗೆದ್ದು ಬಂದರು. ಇವತ್ತು ಅಕ್ಷರಶಃ ರಾಜ್ಯವನ್ನು ದಿವಾಳಿ ಮಾಡಿ ಕೂರಿಸಿದ್ದಾರೆ. ಈ ಖಟಾಖಟ್ ಅಂತೇಳಿ ದುಡ್ಡು ಹಂಚ್ತೀವಿ ಅಕೌಂಟ್ಗಳಿಗೆ ಅಂತ ಹೇಳ್ತಾರಲ್ಲ, ಎಲ್ಲಿಂದ ದುಡ್ಡು ಬರುತ್ತೆ ಸರ್ಕಾರಕ್ಕೆ? ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಮೊದಲನೇದು ನಾವು ಕಟ್ತಕ್ಕಂಥ ಇನ್ಕಮ್ ಟ್ಯಾಕ್ಸಿಂದ, ಎರಡನೇದು GST ಇಂದ, ಮೂರನೇದು ಕಸ್ಟಮ್ಸ್ ಇಂದ, ನಾಲ್ಕನೇದು ವಿದೇಶಾಂಗ ವ್ಯವಹಾರಗಳಿಂದ, ಮತ್ತು ಐದನೇದು ಈ PSUಗಳೇನು ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳೇನಿದ್ದಾವೆ ಇವೇನಾದರೂ ಲಾಭ ಮಾಡಿದ್ರೆ ಅದರಿಂದ. ಈ ಬಂದಂಥ ಹಣ ಏನು ಮಾಡಬೇಕು? ಈ ಬಂದಂಥ ಹಣವನ್ನು ಮತ್ತು ಜನರಿಗೆ ಖರ್ಚು ಮಾಡಬೇಕು, ರಸ್ತೆಗಳನ್ನ ಜಾಸ್ತಿ ಮಾಡಬೇಕು, ಸೇತುವೆ ಕಟ್ಟಬೇಕು, ಹಾಸ್ಪಿಟಲ್ ಕಟ್ಟಬೇಕು, ಶಾಲೆಗಳನ್ನ ಕಟ್ಟಬೇಕು. ಅದ್ರ ಜೊತೆಗೆ ಏನು ಫಿಕ್ಸ್ಡ್ ಖರ್ಚುಗಳಿರ್ತದೆ, ಸಂಬಳ, ಪೆನ್ಷನ್ನು, ಬಡ್ಡಿಗಳು, ಇವೆಲ್ಲಕ್ಕೂ ಒಂದಷ್ಟು ಹೋಗುತ್ತೆ. ಯಾವಾಗ ಈ ಥರ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡಿದ್ರೆ, ಒಂದು ರಸ್ತೆಗೆ ಇನ್ವೆಸ್ಟ್ ಮಾಡಿದ್ರೆ, ಆ ರಸ್ತೆ ಚೆನ್ನಾಗಾದರೆ ಅಲ್ಲಿ ರೈತರ ಕಮಾಡಿಟಿಗಳು ಬೇಗ ಮೂವ್ ಆಗುತ್ತೆ, ವ್ಯವಹಾರ ಚೆನ್ನಾಗಾಗುತ್ತೆ. ವ್ಯವಹಾರ ಚೆನ್ನಾಗಾದರೆ ಅಲ್ಲೊಂದು ಫ್ಯಾಕ್ಟ್ರಿ ಬರುತ್ತೆ, ಫ್ಯಾಕ್ಟ್ರಿ ಬಂದರೆ 4 ಜನಕ್ಕೆ ಉದ್ಯೋಗ ಸಿಗುತ್ತೆ, 4 ಜನ ಉದ್ಯೋಗ ಸಿಕ್ಕರೆ ಅವ್ರಿಗೆ ಸಂಬಳ ಬರುತ್ತೆ, ಅವರು TV ಕೊಳ್ಳೋದಕ್ಕೆ ಶಕ್ತಿವಂತರಾಗ್ತಾರೆ. ಆದರೆ ಇದು ಯಾವುದೂ ಮಾಡದೆ ಕೇವಲ ಕಲರ್ TV ಕೊಟ್ಟರೆ ನೋಡಿ, ಜನರ ಮುಂದೆ ಆಯ್ಕೆ ಒಳ್ಳೆಯ ರಸ್ತೆ, ಒಳ್ಳೆಯ ಕೆಲಸ, ಕಲರ್ TV 3 ಆಯ್ಕೆ ಮಾಡಿದ್ರೆ ನಮ್ಮ ದುರಂತ ಏನಂತ ಹೇಳಿದ್ರೆ ಜನ ಬರೀ ಕಲರ್ TV ಫ್ರೀಯಾಗಿ ಸಿಗೋದನ್ನೇ ಆಯ್ಕೆ ಮಾಡ್ತಾರೆ. ನೋಡಿ, ಡೆಲ್ಲಿನಲ್ಲಿ 6,000 ಕೋಟಿ ಫ್ರೀ ಬಸ್ಗೆ ಹೋಗುತ್ತೆ ಹೆಣ್ಮಕ್ಳಿಗೆ. ಎಲ್ಲರಿಗೂ ಅಲ್ಲಿ ಭಾಳಷ್ಟು ಜನಕ್ಕೆ ಬಸ್ಗೆ ದುಡ್ಡು ಕೊಟ್ಟು ಟ್ರಾವೆಲ್ ಮಾಡ್ತಕ್ಕಂಥ ಶಕ್ತಿ ಇದೆ. ಆದರೆ 6,000 ಕೋಟಿ ಬಜೆಟಲ್ಲಿ ವೇಸ್ಟ್ ಆಗ್ತಾಯಿದೆ. ಅಲ್ಲಿ 3,500 ಕೋಟಿ ವಿದ್ಯುತ್ತಿಗೆ ವೇಸ್ಟ್ ಆಗ್ತಾಯಿದೆ, 7,000 ಕೋಟಿ ನೀರಿಗೆ ಹೋಗ್ತಾಯಿದೆ. ಒಟ್ಟು ಡೆಲ್ಲಿಯ ಬಜೆಟ್ ಇರ್ತಕ್ಕಂಥದ್ದು 66,000 ಕೋಟಿಲಿ 17,000 ಕೋಟಿ ಈ 3 ಸ್ಕೀಮ್ಗಳಿಗೆ ಹೋಗ್ತಾಯಿದೆ. ಕರ್ನಾಟಕಕ್ಕೆ ಬನ್ನಿ, ಬರೀ ಫ್ರೀ ಬಸ್ಸು ಇದಕ್ಕೇನೆ ಕಳೆದ ವರ್ಷ 4,300 ಕೋಟಿ ಇದ್ದಿದ್ದು ಈ ವರ್ಷ 6,000 ಕೋಟಿ ವೆಚ್ಚ ಆಗುತ್ತೆ. ಒಟ್ಟು ಈ ಗ್ಯಾರಂಟಿ ಸ್ಕೀಮ್ಗಳಿಗೆ 60,000 ಕೋಟಿ ಖರ್ಚಾಗುತ್ತೆ. ಡೆವಲಪ್ಮೆಂಟ್ ನಡೆಯೋದಕ್ಕೆ ದುಡ್ಡಿಲ್ಲ, ನೌಕರರಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಹಾಗೇನು ಮಾಡ್ತೀರಿ? ಸಾಲ ಎತ್ತುತ್ತೀರಾ, ಆಮೇಲೆ ಕೇಂದ್ರದ ಮೇಲೆ ಗೂಬೆ ಕೂರಿಸಿ ಅವ್ರ ಹತ್ರ ದುಡ್ಡು ಕೇಳ್ತೀರಾ. ಕೇಂದ್ರ ಎಲ್ಲಿಂದ ಕೊಡಬೇಕು? ವರ್ಲ್ಡ್ ಬ್ಯಾಂಕಿಂದ ಸಾಲ ಮಾಡಿಕೊಡ್ಬೇಕು. ಕೊಟ್ಟಿದ್ದ ದುಡ್ಡನ್ನು ಮತ್ತೇನು ಮಾಡ್ತೀರಾ? ಇಲ್ಲಿ ಮತ್ತೆ ಗ್ಯಾರಂಟಿ ಕೊಡೋದಕ್ಕೆ ಅದು ಮತ್ತೆ ವೇಸ್ಟ್ ಆಗೋಗುತ್ತೆ. ಮತ್ತು ಸಾಲ ತೀರಿಸೋದಕ್ಕೆ ಇನ್ನೊಂದು ಕಡೆಯಿಂದ ಸಾಲ ಮಾಡ್ತೀರಿ, ಆ ಸಾಲ ತೀರಿಸೋದಕ್ಕೆ ಇನ್ನೊಂದು ಕಡೆಯಿಂದ ಸಾಲ ಮಾಡ್ತೀರಿ. ಯಾವ ಸಾಲಗಳು ಜಾಸ್ತಿ ಆದಾಗ ಯಾವುದು ಮೇಯ್ನ್ ಕೊಡಬೇಕಾಗೈತಲ್ಲ ಸಾಲಕ್ಕೆ ಡಿಫಾಲ್ಟ್ ಆಗ್ತೀರಿ. ಯಾವಾಗ ಕೇಂದ್ರ ಸರ್ಕಾರ ವರ್ಲ್ಡ್ ಬ್ಯಾಂಕಿಗೆ ಡಿಫಾಲ್ಟ್ ಆಗುತ್ತೆ ಆಗ IMF ಕಂಡೀಷನ್ಗಳು ಹಾಕೋಕ್ಕೆ ಶುರುವಾಗುತ್ತೆ. ಹೆಚ್ಚು ನೋಟ್ಗಳನ್ನ ಪ್ರಿಂಟ್ ಮಾಡಬೇಕಾಗುತ್ತೆ. ಆಗ ಪ್ರತಿಯೊಂದು ಕಮಾಡಿಟಿ, ಹಾಲಿರ್ಬೋದು, ಮೊಸರಿರ್ಬೋದು, ಪೆನ್ಸಿಲ್ ಎಲ್ಲದ ರೇಟ್ ಜಾಸ್ತಿ ಆಗುತ್ತೆ. ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಆಗ ಫ್ಯಾಕ್ಟ್ರಿಗಳು ಮತ್ತು ಬಿಸ್ನೆಸ್ಸವರು ತಾತ್ಕಾಲಿಕವಾಗಿ ನಿಲ್ಲಿಸಬೇಕಾಗುತ್ತೆ ಕಾಸ್ಟ್ ಕಟ್ಟಿಂಗ್ ಮಾಡೋದಕ್ಕೆ. ನಿಲ್ಲಿಸಿದಾಗ ನಿರುದ್ಯೋಗ ಜಾಸ್ತಿ ಆಗುತ್ತೆ. ಯಾವಾಗ ಕೈಯಲ್ಲಿ ಕೆಲಸನೇ ಇರೋದಿಲ್ಲ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದಿಲ್ಲಿ. ಸರ್ಕಾರಕ್ಕೆ ಯಾವುದು ಅಲ್ಪ ಸ್ವಲ್ಪ ಟ್ಯಾಕ್ಸ್ ಬರಬೇಕಾಗಿತ್ತಲ್ಲ ಅದು ಕೂಡ ನಿಂತೋಗುತ್ತೆ. ಯಾವಾಗ ಸರ್ಕಾರ ದಿವಾಳಿ ಆಗ್ತಾ ಹೋಗುತ್ತೆ, ಅದಕ್ಕೆ ಶಾಲೆಗೂ ಕೊಡೋದಕ್ಕೆ ದುಡ್ಡಿರೋದಿಲ್ಲ, ಆಸ್ಪತ್ರೆಗೂ ಕೊಡೋಕ್ಕೆ ದುಡ್ಡಿರೋದಿಲ್ಲ. ಜನ ದಂಗೆ ಹೇಳೋಕ್ಕೆ ಶುರುವಾಗ್ತಾರೆ, ರಾಷ್ಟ್ರಪತಿ ಮನೆಗೆ ನುಗ್ಗಕ್ಕೆ ಶುರುವಾಗ್ತಾರೆ. ಅಲ್ಲಿಗೆ ದೇಶದಲ್ಲಿ ಅಂತಃ ಕಲಹ ಶುರುವಾಗುತ್ತೆ, ದೇಶ ತುಂಡಾಗೋಗುತ್ತೆ. ಇಡೀ ಸೌತ್ ಅಮೇರಿಕಾದಲ್ಲೇ ಅತಿ ಶ್ರೀಮಂತವಾದ ರಾಷ್ಟ್ರ ಆಗಿತ್ತು ವೆನಿಜುವೆಲಾ. 2001ರಲ್ಲಿ ಸೌತ್ ಅಮೇರಿಕಾದಲ್ಲಿ ಅತಿ ಶ್ರೀಮಂತ ರಾಷ್ಟ್ರ ಆಗಿತ್ತು ವೆನಿಜುವೆಲಾ. ಇಡೀ ಅರಬ್ ದೇಶಗಳೆಲ್ಲ ಸೇರಿಸಿದ್ರೆ ಒಟ್ಟು ಎಷ್ಟು ಪೆಟ್ರೋಲ್ ತೈಲ ಇದೆ ಅಷ್ಟೂ ಬರೀ ಒಂದು ದೇಶದಲ್ಲಿತ್ತು, ವೆನಿಜುವೆಲಾದಲ್ಲಿ. ಅಷ್ಟು ಶ್ರೀಮಂತ ರಾಷ್ಟ್ರ. ಆಮೇಲೆ ಟೂರಿಸಮಲ್ಲಿ ವರ್ಲ್ಡಲ್ಲೇ 3rd ಪ್ಲೇಸಲ್ಲಿತ್ತು. ಹಾಗೆ ಹೇಳ್ತಾ ಇದ್ವಿ, 2-3 ವರ್ಷಗಳಲ್ಲಿ ಫಸ್ಟ್ ಪ್ಲೇಸ್ ಕೊಟ್ಟೋಗುತ್ತೆ ಅಂತ ಹೇಳಿ. ಜಗತ್ತಿನ ಎಲ್ಲ ಜನ ವೆನಿಜುವೆಲಾಗೆ ಹೋಗೋಕ್ಕೆ ಇಷ್ಟಪಡ್ತಿದ್ರು. ಆದರೆ 2017 ಬರೋಷ್ಟೊತ್ತಿಗೆ ಇವತ್ತು ದೇಶ ಬರ್ಬಾದಾಗೋಗಿದೆ. ಕೇವಲ 16 ವರ್ಷದಲ್ಲಿ ಇವತ್ತು ಹಾಸ್ಪಿಟಲೆಲ್ಲ ಮಕ್ಕಳುಗಳು ತುಂಬಿದ್ದಾರೆ. ಅವರಿಗೆ ಎಕ್ಸ್ರೇ ತೆಗಿಯೋಕ್ಕಾಗ್ತಿಲ್ಲ, ಯಾಕೆಂದರೆ ಎಕ್ಸ್ರೇ ಮಿಷಿನ್ಗಳೆಲ್ಲ ಎಕ್ಸ್ರೇ ಮಿಷಿನ್ ತರೋಕ್ಕೆ ದುಡ್ಡಿಲ್ಲ. ಇವತ್ತು ಸಂಬಳ ಎಷ್ಟಿದೆ ಗೊತ್ತಾ ವೆನಿಜುವೆಲಾದಲ್ಲಿ? 70 ವರ್ಷಕ್ಕೆ ಮುಂಚೆ ಎಷ್ಟಿತ್ತೋ ಅದಕ್ಕಿಂತ ಕಡಿಮೆ ಇದೆ. ಉದಾಹರಣೆಗೆ ಇವತ್ತು ಒಬ್ಬ ಸ್ಕೂಲ್ ಟೀಚರ್ಗೆ 50,000 ಸಿಗ್ತಾಯಿದೆ ಅಂದರೆ 70 ವರ್ಷಕ್ಕೆ ಮುಂಚೆ ಎಷ್ಟು ಸಿಗ್ತಾಯಿತ್ತು? 10 ರೂಪಾಯಿಂದ 15 ರೂಪಾಯಿ. ಇವತ್ತಿನ ಟೀಚರ್ಗೆ 15 ರೂಪಾಯಿಗಿಂತ ಕಡಿಮೆ ಸಿಗ್ತಾಯಿದೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿದೆ ಅಲ್ಲಿನ ಆರ್ಥಿಕತೆ ಅಂತ ಹೇಳಿ. ಇಡೀ ಜನಸಂಖ್ಯೆಯ 77%ಗಿಂತ ಹೆಚ್ಚು ಜನ ಎಕ್ಸ್ಟ್ರೀಮ್ ಪಾವರ್ಟಿಲಿದ್ದಾರೆ.
ಇದೆಲ್ಲ ಕಾರಣ ಆಗಿದ್ದು ಒಬ್ಬ ಪಾಪಿಯಿಂದ. 1990ರಲ್ಲಿ ಹ್ಯಾಂಗೋ ಶಾವಿ ಅಧ್ಯಕ್ಷನಾಗಿ ಚುನಾಯಿತ ಆದ. ಅವನು ಒಂಥರ ಸಮಾಜವಾದಿ, ದೊಡ್ಡ ಲೆಫ್ಟಿಸ್ಟು. ಅವನು ಬರ್ತಿದ್ದಂಗೆನೇ ಅಮೇರಿಕ ಜೊತೆ ಸಂಬಂಧ ಕಟ್ ಮಾಡಿಕೊಂಡ, ಚೈನಾ ಜೊತೆ ಮತ್ತು ರಷ್ಯಾ ಜೊತೆ ಫ್ರೆಂಡ್ಶಿಪ್ ಮಾಡ್ದ. ಈ ನಮ್ಮಲ್ಲೂ ಕೂಡ ಮೊನ್ನೆ ನೀವು CPMನ ಮ್ಯಾನಿಫೆಸ್ಟೋ ನೋಡಬೇಕಿತ್ತು. ನಮ್ಮ ಕಮ್ಯುನಿಸ್ಟ್ ಪಕ್ಷ ನಾವು ಅಧಿಕಾರಕ್ಕೆ ಬಂದರೆ ಅಮೇರಿಕ ಜೊತೆ ಎಲ್ಲ ಸಂಬಂಧಗಳನ್ನು ಕಡ್ದಾಕೊಂತೀವಿ ಅಂತ ಹೇಳಿ. ಇವನು ಹ್ಯಾಂಗೋ ಶಾವಿ ಏನು ಮಾಡ್ದ, ಹೇಗೂ ಸರ್ಕಾರಕ್ಕೆ ವಿಪರೀತ ದುಡ್ಡು ಬರ್ತಾಯಿತ್ತು, ನಾನೊಂದು ಕ್ರಾಂತಿ ಮಾಡಿಬಿಡ್ತೀನಿ ಅಂಥೇಳಿ ಎಲ್ಲ ಕಮ್ಯಾಡಿಟಿಗಳ್ದು ಅಂದರೆ ಎಲ್ಲ ವಸ್ತುಗಳಿಗೂ ಒಂದೊಂದು ರೇಟ್ ಫಿಕ್ಸ್ ಮಾಡಿಬಿಟ್ಟ. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋರು ಲಾಸ್ ಆಗಲಿ ಲಾಭ ಆಗಲಿ ಗೊತ್ತಿಲ್ಲ, ಒಂದು ರೇಟ್ ಫಿಕ್ಸ್ ಒಂದು ಪ್ರಾಡಕ್ಟಿಗೆ. ಆಮೇಲೆ ಭಯಂಕರ ವೆಲ್ಫೇರ್ ಸ್ಕೀಮ್ಗಳು, ಪ್ರತಿ ಬಡ ಮಕ್ಕಳಿಗೆ ತಿಂಗಳಿಗೆ $100 ಫ್ರೀ. ಏನು ಜನ ಖುಷಿಯಾಗೋದ್ರು ಅಂತ ಹೇಳಿದ್ರೆ ಅವನನ್ನು ದೇವ್ರ ಥರ ಪೂಜೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅವ್ನು ಸಾಯೋವರೆಗೂ ಅಧ್ಯಕ್ಷ ಆಗಿದ್ದ. 2013ರಲ್ಲಿ ಅವನು ಸಕ್ಸಸರ್ ಬಂದ, ಅವನು ಹಾಗೇನೆ. ಇವತ್ತು ಆ ದೇಶ ನಿರ್ಗತಿಕ ದೇಶ ಆಗಿ ಕುಂತಿದೆ. ಅದೇ ರೀತಿ ಸಿಂಗ್ಪುರಲ್ಲೂ ಆಗಲಿಕ್ಕೆ ಹೊರಟಿತ್ತು. ಅಲ್ಲಿನ ಭಾಳ ಪಕ್ಷಗಳು ನಾವು ಫ್ರೀ ಬೀಸ್ ಕೊಡ್ತೀವಿ ಅಂತ ಘೋಷಣೆಗಳು ಮಾಡೋಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲಿ ಅಲ್ಲಿನ ಅಧ್ಯಕ್ಷರು ಪಾರ್ಲಿಮೆಂಟಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು, ನೋಡಿ ಆಸ್ಟ್ರೇಲಿಯಾ ಅಂತಹ ಒಂದು ಪ್ರಬಲವಾದ ಎಕಾನಮಿ ಬರೀ ಒಂದು ಪೆನ್ಷನ್ ಸ್ಕೀಮ್ ಅನೌನ್ಸ್ ಮಾಡಿದ ಮೇಲೆ ಅದರ ಎಕಾನಮಿನೇ ಕುಸಿದು ಬಿದ್ದೋಗಿದೆ. ಇವತ್ತು ವೆಲ್ಫೇರ್ ಸ್ಕೀಮ್ಗಳಿಗೆ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ. ಆಸ್ಟ್ರೇಲಿಯಾಗೆ ಅಂತ ಪರಿಸ್ಥಿತಿ ಬಂದರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು? ಒಂದು ಭಾಳ ಒಳ್ಳೆಯ ಮಾತು ಹೇಳ್ದ ಅವನು, ಚುನಾವಣೆ ಅನ್ನೋದು ಹರಾಜು ಪ್ರಕ್ರಿಯೆ ಅಲ್ಲ, ನಾನಿಷ್ಟು ಕೊಡ್ತೀನಿ, ನಾನು ಅವನಿಗಿಂತ ಜಾಸ್ತಿ ಕೊಡ್ತೀನಿ ಅಂತಕ್ಕಂಥ ಹರಾಜು ಪ್ರಕ್ರಿಯೆ ಅಲ್ಲ ಇದು. ಅದಕ್ಕೆ ಸಿಂಗಪುರ್ ಬದುಕ್ತು. ಇವತ್ತು ಆಸ್ಟ್ರೇಲಿಯಾ ಪರಿಸ್ಥಿತಿ ವಿಷಮಕ್ಕೆ ಹೋಗ್ತಾ ಇದೆ. ಅವ್ರ ಫ್ಯೂಚರ್ ಫಂಡ್ಸೇ ಇಲ್ಲ ಅವ್ರ ಹತ್ರ, ಡೆಫಿಸಿಟಲ್ಲಿ ದೇಶ ನಡೀತಾ ಇದೆ. ಅದೇ ರೀತಿ ಶ್ರೀಲಂಕಾ ಕೂಡ ಆಗಿದ್ದು. ಯಾವಾಗ ರಾಜಪಕ್ಸ ಅಧ್ಯಕ್ಷ ಆದ, ಅವನೊಂದು ಚುನಾವಣೆಯಲ್ಲಿ ಪ್ರಾಮಿಸ್ ಮಾಡಿದ್ದ, ನಾನು ಗೆದ್ಬಿಟ್ಟು ಬಂದರೆ ಈ ಟ್ಯಾಕ್ಸ್ ಸಿಸ್ಟಮ್ನೇ ತೆಗೆದುಬಿಡ್ತೀನಿ ಅಂತ ಹೇಳಿ. ಗೆದ್ದು ಬಂದ, ಜನರ ಟ್ಯಾಕ್ಸನ್ನು ತೆಗೆದುಬಿಟ್ಟ, ಮತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ, ಫಾರಿನ್ ಕಂಪ್ನಿಗಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಕಂಪ್ನಿಗಳಿಗೂ ಟ್ಯಾಕ್ಸ್ ಇಲ್ದಂಗೆ ಮಾಡಿಬಿಟ್ಟ. ಶ್ರೀಲಂಕಾ ದಿವಾಳಿ ಎದ್ದೋಯ್ತು. ಹಾಗಾದರೆ ಇದೆಲ್ಲ ಕಾಂಗ್ರೆಸ್ಗೆ ಅಥವಾ ರಾಹುಲ್ ಗಾಂಧಿ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಅವರಿಗೆ ಬೇಕಾಗಿರೋದು ಅದೇನೇ. 2021ರಲ್ಲಿ ತಮಿಳುನಾಡಿನ ಹೈಕೋರ್ಟ್ ಹೇಳ್ತು, ಈ ಥರ ಕೊಟ್ಟಿರೋದ್ರಿಂದ ಜನ ಸೋಮಾರಿಗಳಾಗ್ತಿದ್ದಾರೆ ಅಂತ ಹೇಳಿ. ಸುಪ್ರೀಂ ಕೋರ್ಟಲ್ಲೂ PILಗಳು ಹಾಕಿದ್ದಾವೆ. ಅದು ಎಲ್ಲಿವರೆಗೆ ಜನ ಎಚ್ಚೆತ್ಕೊಳ್ಳಲ್ಲ, ಇದನ್ನೇ ಉಪಯೋಗಿಸ್ಕೊಂಡು ಇಂತಹ ವಿಚ್ಛಿದ್ರಕಾರಿ ಶಕ್ತಿಗಳು ದೇಶವನ್ನು ತುಂಡು ಮಾಡೋದಕ್ಕೆ ಹೊರಡ್ತವೆ. ಅವ್ರು ಕಳ್ಕೊಳ್ಳೋದು ಏನಿದೆ ರೀ? ಯಾರಪ್ಪಂದು ಯಾರಿಗೋ ದಾನ ಮಾಡಿದ್ರೆ ಅವ್ರಿಗೇನು ಹೋಗುತ್ತೆ? ಆದರೆ ಹಾಳಾಗೋದು ನಾವು ನೀವು. ನಮಸ್ಕಾರ.